ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಮೇಲೆ 10ಕ್ಕೂ ಹೆಚ್ಚು ಜನ ಸೇರಿ ಹಲ್ಲೆ ಮಾಡಿದ್ದಾರೆ. ಇದರ ವಿಡಿಯೋ ಬಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜನರೊಂದಿಗೆ ವಾಗ್ವಾದ ನಡೆಸಿ ಜಗದೀಶ್ ಟಿ ಶರ್ಟ್ ಹಿಡಿದು ನೂಕಾಟ ತಳ್ಳಾಟ ನಡೆಸಿದ್ದಾರೆ. ಈ ವೇಳೆ ವ್ಯಕ್ತಿಯೊಬ್ಬರು ಜಗದೀಶ್ ಕುತ್ತಿಗೆ ಹಿಡಿದು ಕಾರ್ ಮೇಲೆ ಮಲಗಿಸಿದ್ದಾರೆ. ಅಷ್ಟೇ ಅಲ್ಲದೆ 2 ಏಟು ಹಾಕಿದ್ದಾರೆ. ಆದರೆ ಘಟನೆ ಎಲ್ಲಿ ಆಗಿದ್ದು, ಯಾರು ಮತ್ತು ಯಾಕೆ ಹಲ್ಲೆ ಮಾಡಿದ್ದು ಎಂಬ ಬಗ್ಗೆ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ. ಆದರೂ ಇತ್ತೀಚೆಗೆ ನಟ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧ ಲಾಯರ್ ಜಗದೀಶ್ ಮಾತನಾಡ್ತಾ ಇದ್ರು. ಹಾಗಾಗಿ ದರ್ಶನ್ ಅಭಿಮಾನಿಗಳೇ ಹಲ್ಲೆ ಮಾಡಿದ್ದಾರೆ ಅಂತ ಕೆಲವರು ಆರೋಪಿಸಿದ್ದಾರೆ. ಅದೇ ರೀತಿಯಲ್ಲೇ ವಿಡಿಯೋ ವೈರಲ್ ಆಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಷ್ಟೇ ಅಲ್ಲದೆ ಈ ಸಂಬಂಧ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ. 40 ಜನ ಡ್ರಗ್ ಪೆಡ್ಲರ್ಗಳು, ಕನ್ಸ್ಯೂಮರ್ಸ್ಗಳು, 40 ದಾಂಡಿಗರು ನೆನ್ನೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಮಾಡಿದ್ರು. ಅವ್ರ ಲಕ್ಕಿ ಟೈಮು ಗನ್ಮನ್ ಇರಲಿಲ್ಲ ನನ್ನ ಜೊತೆ. ಗನ್ಮನ್ ಇದ್ದರೆ ಇವತ್ತು ಕರ್ನಾಟಕಕ್ಕೆ ಗುಂಡಿನ ಸದ್ದಂತೂ ಕೇಳಿಸಿರೇನೆ. ಸೆಲ್ಫ್ ಡಿಫೆನ್ಸಲ್ಲಿ ಖಂಡಿತವಾಗಿ ಗುಂಡಾಗ್ತಾ ಇದ್ವಿ. ದಿಸ್ ನೋ ಸೆಕೆಂಡ್ ಥಾಟ್ ಔಟ್ ಬಿಕಾಸ್ 40 ಜನ ಅಟ್ಯಾಕ್ ಮಾಡಿದ್ರೆ ಇವನು ಕಣ್ಣಪ್ಪನವರ ಮುನ್ರಾಜನ್ ಮಗ ಅಭಿ ಅಂತ ಅವನ ಹೆಸರು. ಅಭಿ ಅಲ್ವಾ? ಅಭಿ ಆಮೇಲೆ ಆಮೇಲೆ ಕಣ್ಣಪ್ಪನವರ ನಾಗರಾಜನ್ ಮಗ ಅಂಜನ್ ಭೂಮಾಫಿಯಾ ಅಂತೆ, ವುಮನೈಸರು, ಡ್ರಗ್ ಡೀಲರು. ಇವನು ಅಟ್ಯಾಕ್ ಮಾಡಿದವನು ಇವನು ಕಣ್ಣಪ್ಪನವರ ಮುನ್ರಾಜನ್ ಮಗ ಅಭಿ ಅಂತ ಇವನು. ಆಮೇಲೆ ಪೆಟ್ರೋಲ್ ಬಾಬು, ಉತ್ತರ ಕರ್ನಾಟಕದ ಯಾದಗಿರಿ ನಾಗರಾಜ್ ಅಂತೆ. ನೋಡಿ ಲೆಕ್ಕ ಹಾಕಳ್ರಿ, ನಾವು ಯಾದಗಿರಿ 60 ಗುಡ್ಸ್ ಓಡ್ಸಾಕ್ರೆ ನಾವು ಹೋಗಿ ಅಡ್ಡ ನಿಂತ್ಕೊಂಡ್ರಿ. ಇವನು ಯಾದಗಿರಿ ಇವನು ಡ್ರಗ್ ಸಪ್ಲೈ ಮಾಡ್ತಂತೆ ನಮ್ಮ ಏರಿಯಾದಲ್ಲಿ. ಆಮೇಲೆ ಜಿಮ್ ಸಿದ್ದು ಯಾದವ್ ಅಂತೆ, ಅಲ್ಲಿ ಹೆಣ್ಮಕ್ಳನ್ನ ಜಿಮ್ಮೆ ಅವರ ಹೆಸರಲ್ಲಿ ಅವ್ರನ್ನ ಪಟಾಯಿಸ್ಕೊಂಡು ದೈಹಿಕ ಸಂಪರ್ಕ ಮಾಡಿಕೊಂಡು ಅವ್ರದ್ದು ವಿಡಿಯೋ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ದಂಧೆ ಅಂತೆ. ಡ್ರಗ್ ಡೀಲರ್ಗಳು ಏನಾಗ್ತಾ ಇದೆ? ನೆನ್ನೆ ನೋಡಿದೆ RR ನಗರದಲ್ಲಿ 60 ಕುಟುಂಬ ಬೀದಿ ಪಾಲು, ADM ಅಲ್ಲಿ 95 ಲಕ್ಷ ಉಡಾಯಿಸಕವ್ರೆ. ಹೆಣ್ಣುಮಕ್ಕಳ ಮೇಲೆ ರೇಪು. ಏನಾಗ್ತಾ ಇದೆ ಕರ್ನಾಟಕದಲ್ಲಿ?